ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಗ್ರೋತ್ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿತ್ತು, ಬೇಬಿ ವೆಯ್ಟ್ ಎಷ್ಟಿದೆ, ಪ್ಲಾಸೆಂಟಾ ಹೆಂಗಿದೆ, ಎಲ್ಲದನ್ನು ನಿಮಗೆ ಡೀಟೇಲ್ಡಾಗಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಮಗೆ ಈ ಒಂದು ಗ್ರೋತ್ ಸ್ಕ್ಯಾನ್ ಅಥವಾ ವೆಲ್ ಬೀಯಿಂಗ್ ಸ್ಕ್ಯಾನ್ ಅಂತ ಕರೀತಾರೆ. ಈ ಸ್ಕ್ಯಾನಲ್ಲಿ ನಮಗೆ ಮೇಯ್ನಾಗಿ ಏನೇನು ಗೊತ್ತಾಗುತ್ತೆ, ಏನೇನು ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡಿಸ್ತಾರೆ ಅಂತಂದರೆ, ಬೇಬಿದು ಪೊಸಿಷನ್ ಯಾವ ಕಡೆ ಇದೆ, ಬ್ರೀಚ್ ಪೊಸಿಷನ್ ಇದೆಯಾ, ಸೆಫಾಲಿಕ್ ಪೊಸಿಷನ್ ಇದೆಯಾ, ಟ್ರಾನ್ಸ್ಫರ್ಸ್ ಪೊಸಿಷನ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ಬ್ರೀಚ್ ಪೊಸಿಷನ್ ಅಂತ ಅಂದರೆ ಕಾಲು ಕೆಳಗಡೆ ಇರುತ್ತೆ, ತಲೆ ಮೇಲಿರುತ್ತೆ. ಸೆಫಾಲಿಕ್ ಪೊಸಿಷನ್ ಅಂತ ಅಂದರೆ ತಲೆ ಕೆಳಗಿರುತ್ತೆ, ಕಾಲು ಮೇಲಿರುತ್ತೆ. ಟ್ರಾನ್ಸ್ಫರ್ಸ್ ಪೊಸಿಷನ್ ಅಂತಂದರೆ ಹಿಂಗೆ ಬೇಬಿ ಅಡ್ಡಡ್ಡ ಇರುತ್ತೆ. ಸೊ ಇದು ಯಾವ ಪೊಸಿಷನಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿಸ್ತಾರೆ. ಇದು ನಾರ್ಮಲ್ ಡೆಲಿವರಿಗೂ ಕೂಡ ಯೂಸ್ ಆಗುತ್ತೆ. ಆಗುತ್ತಾ ಆಗಲ್ವಾ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಆಮ್ನಿಯಟಿಕ್ ಫ್ಲೂಯಿಡ್ ಎಷ್ಟಿದೆ ಅಂತ. ಸೊ ಇದು ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಅಂದರೆ ಇಷ್ಟಿರಬೇಕು ಅಂತ ಇರುತ್ತೆ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ ಅನ್ನೋದೆಲ್ಲ ನಮಗೆ ಈ ಒಂದು ಸ್ಕ್ಯಾನಿಂದ ಗೊತ್ತಾಗುತ್ತೆ. ನೆಕ್ಸ್ಟು ಪ್ಲಾಸೆಂಟಾ ಪೊಸಿಷನ್ ಯಾವ ಥರ ಇದೆ, ಲೋ ಲೈನ್ ಪ್ಲೆಸೆಂಟಾ ಇದೆಯಾ, ಹೆಂಗಿದೆ, ಏನಿದೆ, ಸೊ ಅದ್ರ ಬಗ್ಗೆನೂ ಕೂಡ ನಮಗೆ ಈ ಒಂದು ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದು ಕರುಳುಬಳ್ಳಿ ಕೆಲವೊಂದು ಸಲ ಮಕ್ಕಳಿಗೆ ಕರುಳುಬಳ್ಳಿ ಕತ್ತದ ಸುತ್ತ ಸುತ್ಕೊಂಡ್ಬಿಟ್ಟಿರುತ್ತೆ. 1 ಲೈನು 2 ಲೈನು 3 ಲೈನ್ ಈ ಥರ ಸುತ್ಕೊಂಡ್ಬಿಟ್ಟಿರುತ್ತೆ. ಸಮ್ಟೈಮ್ಸ್ ಅದು ಡೆಲಿವರಿ ಟೈಮಲ್ಲಿ ಬಿಚ್ಕೊಬೋದು, ಇಲ್ಲ ಹಾಗೆ ಇರ್ಬೋದು. ಸೊ ಇದು ತುಂಬ ಟೈಟ್ ಆಗಿದೆ, ಆಗಲ್ಲ, ಮಗುಗೆ ತೊಂದರೆ ಆಗ್ತಿದೆ ಅಂತ ಅಂದರೆ, ಸೊ ನಮಗೆ ಡೆಲಿವರಿ ಮಾಡೋದಕ್ಕೂ ಕೂಡ ಇದು ತುಂಬ ಯೂಸ್ ಆಗುತ್ತೆ. ಆ ಒಂದು ಕಾರಣಕ್ಕೂ ಕೂಡ ನಮಗೆ ಈ ಒಂದು ಸ್ಕ್ಯಾನಿಂಗ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಹಾರ್ಟ್ ಬೀಟ್, ಬೇಬಿ ಹಾರ್ಟ್ ಬೀಟ್ ಎಷ್ಟಿದೆ, ಜೊತೆಗೆ ಬೇಬಿದು ವೆಯ್ಟ್, ಆ ಒಂದು ಏಜ್ಗೆ ಎಷ್ಟಿರಬೇಕು, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ನಾರ್ಮಲ್ ಡೆಲಿವರಿ ಆಗುತ್ತಾ. ತುಂಬ ವೆಯ್ಟ್ ಜಾಸ್ತಿ ಇದ್ದಾಗ, ಮಗು ತುಂಬ ದಪ್ಪ ಇದ್ದಾಗ ನಮಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ. ಇದೆಲ್ಲ ಒಂದು ಕಾರಣಕ್ಕೋಸ್ಕರ ನಮಗೆ ಗ್ರೋತ್ ಸ್ಕ್ಯಾನ್ನ ಮಾಡಿಸ್ತಾರೆ. ಸೊ ನಾನು ಯಾವಾಗ ಗ್ರೋತ್ ಸ್ಕ್ಯಾನ್ನ ಮಾಡಿಸಿದ್ದು ಅನ್ನೋದನ್ನು ಈಗ ನಿಮಗೆ ರಿಪೋರ್ಟನ್ನು ತೋರಿಸ್ತಾ ನಿಮಗೆ ಅದೆಲ್ಲ ಡೀಟೇಲ್ಡಾಗಿ ಹೇಳ್ತಾ ಬರ್ತೀನಿ, ಬನ್ನಿ. ಸೊ ಇದು ನನ್ನ ಗ್ರೋತ್ ಸ್ಕ್ಯಾನ್ದು ರಿಪೋರ್ಟು. ಈಗ ನನಗೆ ಅಂತಂದರೆ, ನಾನು ಸ್ಕ್ಯಾನಿಂಗ್ ಮಾಡಿಸೋವಂಥ ಟೈಮಲ್ಲಿ ನನ್ನ ಒಂದು ಡೇಟ್ ಪ್ರಕಾರ ನನಗಾಗಿರೋದು 34 ವಾರ 4 ದಿವಸ. ಆದರೆ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ನನಗಾಗಿರೋದು 33 ವಾರ 2 ದಿವಸ. ಸೊ ನನಗೆ ಮೇ 8ನೇ ತಾರೀಕು ನನ್ನ ಡೇಟ್ ಪ್ರಕಾರ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಮೇ 17ನೇ ತಾರೀಕು ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟ್ ಬಂದರೆ ಇಲ್ಲಿಂದ ಸಿಂಗಲ್ ಲೈವ್ ಇನ್ಸ್ಟ್ರಾ ಯೂಟ್ರೈನ್ ಫೀಟಸ್ ಈಸ್ ನೋಟೆಡ್ ವಿತ್ ಹೆಡ್ ಇನ್ ದ ಲೋವರ್ ಪೋಲ್ ಅಂತ. ಸೊ ಸಿಂಗಲ್ ಬೇಬಿ ಇದೆ. ಸೊ ಹೆಡ್ ಇನ್ ದ ಲೋವರ್ ಪೋಲ್ ಅಂದರೆ ಬೇಬಿ ಹೆಡ್ಡು ಕೆಳಗಡೆ ಬಂದಿದೆ ಅಂತ. ಸೊ ಫೀಟಲ್ ಬಯೋಮೆಟ್ರಿ ಈಸ್ ಆಸ್ ಫಾಲೋ. ಇದೆಲ್ಲ ನಾನು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. BPD ಅಂದರೆ ಏನು, HCA CFL ಇದೆಲ್ಲನೂ ನಾನು ಲಾಸ್ಟು ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೆಲ್ಲ ಎಷ್ಟೆಷ್ಟು ಇರಬೇಕು ಅಂತ. ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೆಲ್ಲ ಈ 33 ವಾರ 4 ದಿನದ ಬೇಬಿಗೆ ಎಷ್ಟು ಇರಬೇಕಿತ್ತೋ ಅಷ್ಟು ಇದೆ ಅಂತ. ಇದು ಒಂದು ವಾರ ಅಂದರೆ 5 ದಿವಸ 6 ದಿನ 3 ದಿನ 4 ದಿನ ವೇರಿ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕಿಂತ ಜಾಸ್ತಿ ವೇರಿ ಬರಬಾರ್ದು. ನೆಕ್ಸ್ಟು FHR ಪಾಪುದು ಹಾರ್ಟ್ ರೇಟ್ ಎಷ್ಟಿದೆ, 146 BPM ಇದೆ. ನೆಕ್ಸ್ಟ್ ಬೇಬಿ ವೆಯ್ಟ್ 2135 ಗ್ರಾಮ್ ±316 ಗ್ರಾಮ್ ಇದೆ ಅಂತ. ಅಂದರೆ 2135 ಗ್ರಾಮ್ ಅಂತಂದರೆ 2 kg ಮೇಲೆ ಇದ್ದಾನೆ ಪಾಪು, ವೆಯ್ಟ್ ಅಷ್ಟಿತ್ತು. ನೆಕ್ಸ್ಟ್ ಕೆಳಗಡೆ ಬಂದರೆ ದ ಫೀಟಲ್ ಕಾರ್ಡಿಯಾಕ್ ಪಲ್ಸೇಷನ್ ಆರ್ ಪ್ರೆಸೆಂಟ್, ಪಾಪುದು ಹಾರ್ಟ್ ಬೀಟು ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಪ್ಲೆಸೆಂಟಾ ಯಾವುದಿದೆ, ಇಂಟೀರಿಯರ್ ಇದೆಯಾ ಪೋಸ್ಟೀರಿಯರ್ ಇದೆಯಾ ಅಂತ. ನನಗೆ ಇಂಟೀರಿಯರ್ ಪ್ಲೆಸೆಂಟಾ ಇದೆ. ಅಂದರೆ ಆ್ಯಂಟೀರಿಯರ್ ಪ್ಲೆಸೆಂಟಾ ಅಂತ ಅಂದರೆ ಪ್ಲಾಸೆಂಟಾ ಮುಂದೆ ಇದೆಯಾ ಹಿಂದೆ ಇದೆಯಾ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ಆ್ಯಂಟೀರಿಯರ್ ಇದೆ, ಆಯಿತಾ. ಆ್ಯಂಟೀರಿಯರ್ ಅಂದರೆ ಮುಂದೆ, ಅದರಲ್ಲೂ ಲೆಫ್ಟ್ ಲ್ಯಾಟ್ರಲ್ ವಾಲ್ ಅಂದರೆ ಎಡಗಡೆ ಸೈಡ್ಗೆ ಸೇರಿದಂಗಿದೆ ಅಂತ. ನೆಕ್ಸ್ಟು ಲಿಕ್ವರಿ ಸೆಡೆಕ್ಯೂ AFI ಮೆಜರ್ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ದು ಮೆಜರು ಎಷ್ಟಿದೆ ಅದನ್ನು ಸೆಂಟಿಮೀಟ್ರಲ್ಲಿ ಕೊಡ್ತಾರೆ. 17ರಿಂದ 18 ಸೆಂಟಿಮೀಟ್ರ್ ಇದೆ ಅಂತ. ಪಾಪುದು ಫೀಟಲ್ ಸ್ಪೈನಿಸ್ ಅಂದರೆ ಪಾಪುದು ಬೆನ್ನು ಮೂಳೆ ಅಂದರೆ ಯಾವ ಕಡೆ ಇದೆ ಅಂತ, ಪೋಸ್ಟೀರಿಯರ್ ವಾಲ್ ಸೈಡ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ಇದನ್ನು ರೇಷ್ಯೂಲ್ ಇದರಲ್ಲಿ ಕೊಟ್ಟಿರ್ತಾರೆ. ಅಂಬಲಿಕಲ್ ಆರ್ಟರಿ, ಫೀಟಲ್ MCA, ರೈಟ್ ಯೂಟ್ರೈನ್ ಆರ್ಟರಿ, ಲೆಫ್ಟ್ ಯೂಟ್ರೈನ್ ಆರ್ಟರಿ, ಇದೆಲ್ಲ ಎಷ್ಟೆಷ್ಟಿದೆ ಅಂತ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ನನಗೆ ಇದರೆಲ್ಲ ನಾರ್ಮಲ್ ಪ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ, ಎಲ್ಲ ನಾರ್ಮಲ್ ಇದೆ. ಇದರಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಕೊಟ್ಟಿರ್ತಾರೆ, ಹಿಂಗೆ ಕೊಟ್ಟಿರಬೇಕು ಅಂತ ಏನಿಲ್ಲ. ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದು ಇರಲೂಬೋದು, ಇಲ್ಲದೇನೂ ಇರ್ಬೋದು. ನೆಕ್ಸ್ಟ್ ಪೇಜಿಗೆ ಬರೋಣ. ಇಲ್ಲಿ
ಬಯೋಫಿಸಿಕಲ್ ಪ್ರೊಫೈಲ್ನ ಕೊಟ್ಟಿರ್ತಾರೆ. ಇದು ಔಟ್ ಆಫ್ ಔಟ್ ಬರಬೇಕು, 8ಗೆ 8 ಔಟ್ ಆಫ್ ಔಟ್ ಬರಬೇಕು. ಸೊ ಫೀಟಲ್ ಬ್ರೀತಿಂಗ್ ಮೂಮೆಂಟು, ಫೀಟಲ್ ಟೋನು, ಫೀಟಲ್ ಮೂಮೆಂಟು, ಕ್ವಾಲಿಟೇಟಿವ್ ಅಮ್ನಿಯಾಟಿಕ್ ಫ್ಲೂಯಿಡ್ ವ್ಯಾಲ್ಯೂ ಇದೆಲ್ಲ ನಾರ್ಮಲ್ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಟೋಟಲ್ BPP ಅಂತ ಬಯೋಫಿಸಿಕಲ್ ಪ್ರೊಫೈಲ್ ಸ್ಕೋರ್ ಅಂತ, ಈ ಸ್ಕೋರು ಔಟ್ ಆಫ್ ಔಟ್ ಬಂದಿರಬೇಕು. ಇದು ಕೂಡ ನನಗೆ ನಾರ್ಮಲ್ ಇದೆ. ನೆಕ್ಸ್ಟ್ ಇಂಪ್ರೆಷನಿಗೆ ಬಂದರೆ, ಸಿಂಗಲ್ ಲೈಫ್ ಇನ್ಸ್ಟ್ರಾಯೂಟ್ರಿನ್ ಗೆಸ್ಟೇಷನಲ್ ಆಫ್ ಅಬೌಟ್ 33 weeks 2 days. ಅಂದರೆ ನನಗೆ ಈಗ ಸ್ಕ್ಯಾನಿಂಗ್ ಮಾಡಿಸೋ ಟೈಮಲ್ಲಿ ಪಾಪುಗೆ 33 ವಾರ 2 ದಿನ ಇದೆ. ಸಫಾಲಿಕ್ ಪ್ರೆಸೆಂಟೇಷನ್ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಸಫಾಲಿಕ್ ಪ್ರೆಸೆಂಟೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಸಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ತಲೆ ಕೆಳಗಡೆ ಇದೆ, ಕಾಲು ಮೇಲ್ಭಾಗದಲ್ಲಿದೆ ಅಂತ ಅರ್ಥ. ನೆಕ್ಸ್ಟ್ ಇದೆಲ್ಲ ನಾರ್ಮಲ್ ಇದೆ. ಅಬ್ಸ್ಟಿಕ್ ಡಾಪ್ಲರ್ ಸ್ಟಡಿ ಅದು ಕೂಡ ನಾರ್ಮಲ್ ಇದೆ. ನೆಕ್ಸ್ಟ್ ಇದು ಬಯೋಫಿಸಿಕಲ್ ಪ್ರೊಫೈಲ್ ಕೂಡ ನಾರ್ಮಲ್ ಇದೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ನನ್ನ ಗ್ರೋತ್ ಸ್ಕ್ಯಾನ್ದು ರಿಪೋರ್ಟು. ನೆಕ್ಸ್ಟ್ ಬಂದರೆ ಇದರಲ್ಲಿ ನನಗೆ ನಿಜವಾಗ್ಲೂ ಇದೆಲ್ಲ ಏನು ಅಂತ ಏನೂ ಅರ್ಥ ಆಗಲಿಲ್ಲ. ಇದು ಮಾತ್ರ ಪಾಪುದು ಹಾರ್ಟ್ ಬೀಟ್ತು ಅಂತ ಗೊತ್ತಾಯಿತು, ಬಟ್ ಇದೆಲ್ಲ ಏನೇನೇನು ಅಂತ ನನಗೆ ಇದರಲ್ಲಿ ಒಂಚೂರೂ ಗೊತ್ತಾಗಲಿಲ್ಲ. ಆ ಥರ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಗೊತ್ತಾಗುತ್ತೆ BPD AC ಅಂದರೆ BPD ಅಂದರೆ ಬೈಪ್ಯಾರಾಮೀಟರ್ ಡಯೋಮೀಟರ್ ಅಂತ. ಬಟ್ ಇದು ಏನು ಪಾರ್ಟ್ ಮೋಸ್ಟ್ಲಿ ತಲೆದು ಏನೋ ಮಾಡಿರ್ತಾರೆ ಇರಬೇಕು ಮೋಸ್ಟ್ಲಿ. AC ಅಂತ ಅಂದರೆ ಅಬ್ಡಾಮಿನಲ್ ಸರ್ಕಂಫರೆನ್ಸ್, ಅಂದರೆ ಅರೌಂಡ್ ಬೆಲ್ಲಿ, ಪಾಪುದು ಬೆಲ್ಲಿ ಎಷ್ಟಿದೆ ಅದೆಲ್ಲ ಕೊಟ್ಟಿದ್ದಾರೆ. FL ಅಂದರೆ ಫೆಮ್ಯೂರ್ ಲೆಂತು. ನೆಕ್ಸ್ಟ್ ಇಲ್ಲಿ FHR ಪಾಪುದು ಹಾರ್ಟ್ ರೇಟು, ಇದೊಂದು ಹಾರ್ಟ್ ರೇಟು ಅಂತ ಗೊತ್ತಾಗುತ್ತೆ, ಬಟ್ ಇದೆಲ್ಲ ಏನೂ ಗೊತ್ತಾಗಲ್ಲ. ಇನ್ನು ಕೆಳಗಡೆ ಇನ್ನೊಂದಷ್ಟು ಕೊಟ್ಟಿದ್ದಾರೆ, ಅದು ಕೂಡ ನನಗೆ ಏನೂ ಗೊತ್ತಾಗಲಿಲ್ಲ. ಸೊ ಇದು ನಾನು ನನ್ನ 8ನೇ ತಿಂಗಳು ಕೊನೆ ದಿನದಲ್ಲಿ ಮಾಡಿಸಿದ್ದು. ನನಗೆ ಮಾರ್ಚ್ 31ನೇ ತಾರೀಕು ಮಾಡಿಸಿದ್ದು. ನಾನು ಏಪ್ರಿಲ್ 1ಕ್ಕೆ ನನಗೆ 8 ತಿಂಗಳು ಕಂಪ್ಲೀಟ್ ಆಗ್ತಿತ್ತು. ಸೊ 8ನೇ ತಿಂಗಳು ಕೊನೆಯಲ್ಲಿ ಮಾಡಿಸಿದಂಥ ಸ್ಕ್ಯಾನ್ ನಾನಂತ ಏನಂತ ಅಂದ್ಕೊಂಡಿದ್ದೆ ಅಂದರೆ, ಇದು ನನ್ನ ಕೊನೆ ಸ್ಕ್ಯಾನ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೇ ಬೇರೆ. ನನ್ನ ಪ್ರೆಗ್ನೆನ್ಸಿ ವ್ಲಾಗ್ನ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ನನಗೆ 8 ತಿಂಗಳಿಗೆ ನನಗೆ ಹೊಟ್ಟೆ ನೋವು ಬಂತು. ಅದಾದಮೇಲೆ ಏನಾಯಿತು ಅದೆಲ್ಲ ನನ್ನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಮತ್ತೆ ನಾನು ಇನ್ನೊಂದು ಸ್ಕ್ಯಾನ್ನ ಮಾಡಿಸ್ಬೇಕಾಯಿತು. ಮೈಸೂರು JSS ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಒಂದು 4 ದಿವಸ. ಆ ಟೈಮಲ್ಲಿ ಕೂಡ ನನಗೆ ಒಂದು ಗ್ರೋತ್ ಸ್ಕ್ಯಾನ್ನ ಮಾಡಿದ್ರು. ಆ ಸ್ಕ್ಯಾನಲ್ಲಿ ಏನಿತ್ತು ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ, ಬನ್ನಿ ನೋಡಿ. ಇದು ನಾನು ಮೈಸೂರು JSS ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಹಾಸ್ಪಿಟ್ಲಲ್ಲೇ ಮಾಡಿದಂಥ ಸ್ಕ್ಯಾನ್ ಇದು. ಇಲ್ಲೆಲ್ಲ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ನಾನು ಇವಾಗ ತೋರಿಸಿದ್ನಲ್ಲ ಮುಂಚೆ, ಆ ಸ್ಕ್ಯಾನ್ನ ಮಾಡಿಸಿದ್ದು ಮಾರ್ಚ್ 31ನೇ ತಾರೀಕು. ಇದು ಏಪ್ರಿಲ್ 6ನೇ ತಾರೀಕು ಮಾಡಿಸಿರೋದು. ಅಂದರೆ ಒಂದು 5-6 ದಿನಗಳಲ್ಲೇ ನಾನು ಮತ್ತೆ ಗ್ರೋತ್ ಸ್ಕ್ಯಾನ್ನ ಮಾಡಿಸ್ಬೇಕಾಯಿತು. 3rd ಟ್ರೈಮಿಸ್ಟರಲ್ಲಿ ಮಾಡಿಸಿರೋವಂಥ ಸ್ಕ್ಯಾನ್ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಮೇಯ್ನಾಗಿ ಇದು ಆ್ಯಕ್ಚುಲಿ 3rd ಟ್ರೈಮಿಸ್ಟರಲ್ಲಿ ಗ್ರೋತ್ ಸ್ಕ್ಯಾನ್ನ ಮಾಡೋದು. ಗ್ರೋತ್ ಸ್ಕ್ಯಾನ್ ನೆಕ್ಸ್ಟು ಮೆಥಡ್ ಬಂದು ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಗುಡ್ ವ್ಯೂ ಅಂತ ಕೊಟ್ಟಿದ್ದಾರೆ. ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ, ಅಂದ್ರೂ ಪೇಯ್ನ್ ಬಂತು. ಪ್ರೆಗ್ನೆನ್ಸಿ ಸಿಂಗಲ್ ಟೋನ್ ಪ್ರೆಗ್ನೆನ್ಸಿ, ನಂಬರ್ ಆಫ್ ಫೀಟಸ್ 1, ಅಂದರೆ ಒಂದು ಬೇಬಿ ಇದೆ ಅಂತ. ನೆಕ್ಸ್ಟು ನಂದು ಡೇಟ್ ಎಲ್ಲ ಕೊಟ್ಟಿರ್ತಾರೆ. ನಂದು LMP ಡೇಟು ಮತ್ತು EDD ಡೇಟು, ಬೇಬಿಗೆ ಈಗ ಎಷ್ಟು ಏಜ್ ಆಗಿದೆ ಅಂತ 35 weeks 3 days. ನನ್ನ ಡೇಟ್ ಪ್ರಕಾರ, ಸ್ಕ್ಯಾನಿಂಗ್ ಡೇಟ್ ಪ್ರಕಾರ 33 weeks 5 days ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಕೆಳಗಡೆ ಬಂದರೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಅಂದರೆ ಪಾಪುದು ಹಾರ್ಟ್ ಬೀಟ್ ಪ್ರೆಸೆಂಟ್ ಇದೆ. 142 BPM ಇದೆ. ಪಾಪುದು ಮೂಮೆಂಟ್ ಕೂಡ ವಿಜುವಲ್ ಇದೆ, ಕಾಣಿಸ್ತಾ ಇದೆ. ಪ್ರೆಸೆಂಟೇಷನ್ ಸಫಾಲಿಕ್ ಪ್ರೆಸೆಂಟೇಷನ್, ಆವಾಗಲೇ ಹೇಳ್ದಂಗೆ ಸಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ತಲೆ ಕೆಳಗಿದೆ, ಕಾಲು ಮೇಲಿದೆ ಅಂತ. ಪ್ಲೆಸೆಂಟಾ ಆ್ಯಂಟೀರಿಯರ್ ಇದೆ. ಆ ಸ್ಕ್ಯಾನಿಂಗಲ್ಲೂ ಆ್ಯಂಟೀರಿಯರ್ ಇತ್ತು, ಇದರಲ್ಲೂ ಆ್ಯಂಟೀರಿಯರ್ ಇದೆ. ಪ್ಲೆಸೆಂಟ್ ಆ್ಯಂಡ್ ಸೆಫಾಲಿಕ್ ಪೊಸಿಷನ್ನು ಕೂಡ ಅಷ್ಟೇ. ಅದರಲ್ಲೂ ಸೆಫಾಲಿಕ್ ಇತ್ತು, ಇದರಲ್ಲೂ ಸೆಫಾಲಿಕ್ ಪೊಸಿಷನ್ ಇದೆ. ಅಂಬಲಿಕಲ್ ಕಾರ್ಡ್ ಅದು ಕೂಡ ಎಲ್ಲ ನಾರ್ಮಲ್ ಇದೆ. ಫೀಟಲ್ ಇನ್ಸರ್ಟೇಷನ್ ಸೈಟ್ ನಾರ್ಮಲ್. ಆಮ್ನಿಯಾಟಿಕ್ ಫ್ಲೂಯಿಡ್ ಕೂಡ ಅದು ಕೂಡ ನಾರ್ಮಲ್ ಇದೆ. ಎಷ್ಟು ಸೆಂಟಿಮೀಟ್ರ್ ಇರಬೇಕು ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. AFI ಅಂದರೆ ಆಮ್ನಿಯಾಟಿಕ್ ಫ್ಲೂಯಿಡು 16 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟ್ ಬಯೋಮೆಟ್ರಿ, ಆವಾಗಲೇ ಹೇಳ್ದಂಗೆ ಇದು ಬೇಬಿದು ಎಷ್ಟು ಏಜ್ ಇರಬೇಕು, ಯಾವ್ಯಾವ ಏಜಲ್ಲಿ ಎಷ್ಟೆಷ್ಟಿದೆ ಅಂತ. ನೆಕ್ಸ್ಟ್ ಬೇಬಿ ವೆಯ್ಟಿಗೆ ಬಂದರೆ 2269 ಗ್ರಾಮ್ ಇದೆ. ಆ ಒಂದು ಸ್ಕ್ಯಾನಲ್ಲಿ ಬೇಬಿ ವೆಯ್ಟ್ ಎಷ್ಟಿತ್ತು ಅಂದರೆ 2135 ಇತ್ತು. ಅಂದರೆ ಇವಾಗ ಹೆಚ್ಚು ಕಡಿಮೆ ಅವನು ಪಾಪು 2.25 kg ಇದ್ದ.
ಇಲ್ಲಿಂದ ಮುಂದೆ ನನಗೆ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಆ ಟೈಮಿಂದ ಒಂದು 10 ಡೇಸ್ ಊಟ ತಿಂಡಿ ಎಲ್ಲ ಏನೂ ತಿನ್ನೋಕ್ಕಾಗದೆ ಪಾಪು ಸ್ವಲ್ಪ ವೆಯ್ಟ್ ಕಡಿಮೆ ಆದ ಆಮೇಲಿಂದ. ಇಲ್ಲ ಅಂದಿದ್ರೆ ಪಾಪು ನನಗೆ ಬರ್ತ್ ವೆಯ್ಟೇ ಎಬೋ 3 kg ಎಬೋ ಇರ್ತಿದ್ದ. ಸೊ ಹಾಸ್ಪಿಟ್ಲಲ್ಲಿ ನನಗೆ ಊಟ ತಿಂಡಿ ಅಡ್ಜಸ್ಟ್ ಆಗದೇ ಪಾಪು ವೆಯ್ಟ್ ಕಡಿಮೆ ಆಗಿದ್ದು. ಅವ್ನು ಬರ್ತ್ ವೆಯ್ಟ್ ಬಂದು 2 kg 700 ಗ್ರಾಮ್ ಇದ್ದ ಅಷ್ಟೇ. ನೆಕ್ಸ್ಟು ಫೀಟಲ್ ಅನಾಟಮಿ ಅಂತ ಕೊಟ್ಟಿರ್ತಾರೆ. ದಿಸ್ ಈಸ್ ನಾಟ್ ಎನ್ ಅನಾಮಲಿ ಸ್ಕ್ಯಾನ್, ಅಂದರೆ ಇದು ಗ್ರೋಸ್ ಸ್ಕ್ಯಾನ್ ಬಟ್ ಅನಾಮಲಿ ಸ್ಕ್ಯಾನ್ ಅಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ಇಂಪ್ರೆಷನ್. ಇದರಲ್ಲಿ 1 ಬೇಬಿ ಇದೆ. ಬೇಬಿಗೆ 33 ವಾರ 5 ದಿವಸ ಆಗಿದೆ. ಸೊ BP ಕೂಡ ಎಲ್ಲ ನಾರ್ಮಲ್ ಇದೆ ಅಂತೆಲ್ಲ ಕೊಟ್ಟಿರ್ತಾರೆ. ನೆಕ್ಸ್ಟು ಪಿಕ್ಚರಿಗೆ ಬರೋಣ. ಈ ಪಿಕ್ಚರಲ್ಲೂ ಬೇಬಿದು ಏನೂ ಗೊತ್ತಾಗಲ್ಲ. ಬೇಬಿ ಶೇಪ್ ಆಗಲಿ ಇದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಇದೊಂದು 3 ಪಿಕ್ಚರ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಪಾಪುದು ತಲೆ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಾಗ್ತಿಲ್ಲ ಇದೇನು ಅಂತ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪು ಬರ್ತ್ ಆದಮೇಲೆ ಡಿಸ್ಚಾರ್ಜ್ ಆದಮೇಲೆ ಪಾಪುದು ಡಿಸ್ಚಾರ್ಜ್ ಸಮ್ಮರಿನಲ್ಲಿ ಏನೇನಿತ್ತು, ಆ ಒಂದು ಬ್ಲಡ್ ಗ್ರೂಪ್ ಯಾವುದು, ಅವ್ನಿಗೆ ಏನೇನೆಲ್ಲ ಟೆಸ್ಟ್ ಮಾಡಿದ್ರು ಅದೆಲ್ಲದು ಡೀಟೇಲ್ಡಾಗಿ ನಾನು ನಿಮಗೆ ರಿಪೋರ್ಟ್ನ ತೋರಿಸಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಗ್ರೋತ್ ಸ್ಕ್ಯಾನ್ ಅಥವಾ ವೆಲ್ಬೀಯಿಂಗ್ ಸ್ಕ್ಯಾನ್ದು ರಿಪೋರ್ಟು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.